ನಮಸ್ಕಾರ. ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಅನಕ್ಷರಸ್ಥರಿಗೆ ಅಕ್ಷರ ಕಲಿಸಲು ಎಲ್ಲರೂ ಕೈ ಜೋಡಿಸಿ, ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ. ಬಗರ್ ಹುಕುಂ ರೈತರಿಗೆ ಅನಗತ್ಯ ಕಿರುಕುಳವನ್ನ ವಿರೋಧಿಸಿ ಬೇಲೂರು ತಾಲೂಕು ಕಚೇರಿ ಮುಂದೆ ರೈತರ ಅನಿರ್ದಿಷ್ಟಾವಧಿ ಮುಷ್ಕರ. ಸ್ಥಳಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಭೇಟಿ. ಹಿರಿಯ ರಾಜಕಾರಣಿಗಳು ಕುಟುಂಬಕ್ಕಾಗಿ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯ ಮಾಡ್ತಿದ್ದಾರೆ. ಹಾಸನದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಬೇಸರ. ಅಕ್ಷರ ಕಲಿಸುವ ಕೆಲಸವನ್ನ ಸರ್ಕಾರದ ಇಲಾಖೆ ಮಾಡುವುದರ ಜೊತೆಗೆ ಇತರೆ ಎಲ್ಲಾ ಸಂಘಟನೆಗಳು, ಸಂಘ ಸಂಸ್ಥೆಗಳು ಕೈಜೋಡಿಸಿ ಅಕ್ಷರ ಕಲಿತವರು ಕಲಿಯದವರಿಗೆ ಕಲಿಸೋಣ ಎಂದು ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆಯನ್ನ ನೀಡಿದರು. ನಗರದ ಡಿಸಿ ಕಚೇರಿ ಬಳಿ ಇರುವ ವಾರ್ತಾಭವನದ ಆವರಣದಲ್ಲಿ ಲೋಕ ಶಿಕ್ಷಣ ಇಲಾಖೆ, ಜಿಲ್ಲಾ ಪಂಚಾಯತ್ ಸಾಕ್ಷರತಾ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ಧ್ವಜಾರೋಹಣ ನೆರವೇರಿಸಿ ಹಾಗೂ ಸಾಕ್ಷರತಾ ಪ್ರಮಾಣ ವಚನ ಬೋಧಿಸಿ ಮಾತನಾಡಿದ ಅವರು, ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕೂಡ ಯಾರ್ಯಾರು ಅನಕ್ಷರಸ್ಥರಿದ್ದಾರೆ ಅವರನ್ನ ಗುರುತಿಸಲು ಈಗ ಪ್ರಾರಂಭವಾಗಲಿದೆ. ಈ ಬಗ್ಗೆ ತಯಾರಿಗೆ ಸಭೆಗಳು ನಡೆಯುತ್ತಿದೆ. ನಮ್ಮ ಜಿಲ್ಲೆಯಲ್ಲಿ ಸಾಕ್ಷರತೆ ಪ್ರಮಾಣ 79ರಿಂದ 80ರಷ್ಟು ಅಂದಾಜು ಮಾಡಲಾಗಿದೆ. ರಾಜ್ಯದಲ್ಲೂ ಕೂಡ ಶೇಕಡಾ 80% ಇರಬಹುದು. ಈ ಜಿಲ್ಲೆಯಲ್ಲಿ ಯಾರ್ಯಾರು ಅನಕ್ಷರಸ್ಥರಿದ್ದಾರೆ ಅವರಿಗೆ ಅಕ್ಷರ ಕಲಿಸುವ ಕೆಲಸವನ್ನ ಸರ್ಕಾರದಿಂದ ಇಲಾಖೆ ಮಾಡುವುದರ ಜೊತೆಗೆ ಸಂಘಟನೆಗಳು ಎಲ್ಲ ಸಂಘ ಸಂಸ್ಥೆಗಳು ಕೈಜೋಡಿಸಿ ಅಕ್ಷರ ಕಲಿತವರು ಕಲಿಯದವರಿಗೆ ಕಲಿಸೋಣ ಅಂತ ಈ ಮೂಲಕ ಪ್ರಮಾಣವನ್ನು ಕೂಡ ಮಾಡಲಾಗಿದೆ ಅಂತ ಹೇಳಿದರು. ವಿಶ್ವ ಸಾಕ್ಷರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲಾಡಳಿತದ ವತಿಯಿಂದ. ನಮ್ಮ ಜಿಲ್ಲೆಯಲ್ಲಿ ಯಾರ್ಯಾರು ಅನಕ್ಷರಸ್ಥರಿದ್ದಾರೆ ಇನ್ನೂ ಕೂಡ, ಯಾಕೆಂದ್ರೆ ಈಗ ಸೆನ್ಸಸ್ಸು ಇದೀಗ ಪ್ರಾರಂಭ ಆಗುತ್ತೆ ಅಂತಂದ್ಬಿಟ್ಟು ಈಗಾಗಲೇ ಹೇಳಿದ್ದಾರೆ. ಅದಕ್ಕೆ ತಯಾರಿಗೆ ಈಗಾಗಲೇ ನಮ್ಮ ಸಭೆಗಳು ಎಲ್ಲ ನಡೀತಾ ಇದೆ. ಸೊ ಇದರ ಮೂಲಕ ಅಂದ್ರೆ ನಮ್ಮ ಜಿಲ್ಲೆಯ ಒಂದು ಅಂದಾಜು ಸಾಕ್ಷರತೆ ಪ್ರಮಾಣ ಅಂದಾಜು 79ರಿಂದ 80% ಅಂತಂದು ಅನ್ಕೊಂಡಿದೀವಿ. ಸೊ ಅಂದ್ರೆ ನಮ್ಮ ರಾಜ್ಯದನ್ನು ಕೂಡ ಹತ್ರ 80% ಅನ್ಕೊಂಡಿದ್ವಿ. 77.70 ಇತ್ತು ಯಾವಾಗ 2022ರಲ್ಲಿ. ಬಹುಶಃ ಇದುವರೆಗೆ 80% ಆಗಿರ್ಬೇಕು ಅಂತ ಅಂದ್ಬಿಟ್ಟು ನಾವೊಂದು ಊಹೆ ಮಾಡ್ತೀವಿ. ಸೊ ಈ ಮೂಲಕ ಈ ಕಾರ್ಯಕ್ರಮವನ್ನ ಇವತ್ತು ಏನು ನಾವು ಉದ್ಘಾಟನೆ ಮಾಡಿದ್ವಿ, ಈ ಕಾರ್ಯಕ್ರಮದ ಮೂಲಕ ನಾನು ಜಿಲ್ಲೆಯ ಎಲ್ಲ ಜನರಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ.ಆರ್. ಪೂರ್ಣಿಮಾ ಮಾತನಾಡಿ, ರಾಜ್ಯದಲ್ಲಿ ಒಟ್ಟಾರೆ 77.27% ಸಾಕ್ಷರತೆಯನ್ನ ಹೊಂದಿದೆ. 1978ರಿಂದ 79ರಲ್ಲಿ ಒಂದು ಸಾಕ್ಷರತಾ ಆಂದೋಲನ ಪ್ರಾರಂಭವಾಗಿದ್ದು, ಈ ವರ್ಷ ನಾವು 30,000 ಜನರಿಗೆ ಹಾಸನ ಜಿಲ್ಲೆಯಲ್ಲಿ ಸಾಕ್ಷರತೆಯನ್ನು ಅನುಕೂಲ ಮಾಡಿಕೊಟ್ಟಿದ್ದೇವೆ. ಅವರೆಲ್ಲ ಸಾಕ್ಷರರಾಗಿದ್ದಾರೆ. ಗ್ರಾಮೀಣ ಪ್ರದೇಶದ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯರು 223 ಜನರನ್ನ ಅಕ್ಷರ ಕಲಿಯುವುದಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 30,000 ಜನರಿಗೆ ಅಕ್ಷರ ಜ್ಞಾನವನ್ನ ನೀಡಿದ್ದೇವೆ. ಇದು ಪ್ರತಿ ವರ್ಷ ನಡೆಯುತ್ತಿದೆ ಅಂತ ತಮ್ಮ ಅಭಿಪ್ರಾಯವನ್ನ ತಿಳಿಸಿದರು. ಈ ಮೆಂಬರ್ಸ್ 223 ಜನರನ್ನ ಅವರು ಅಕ್ಷರ ಕಲಿಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 30,000 ಜನರಿಗೆ ನಾವು ಅಕ್ಷರ ಜ್ಞಾನವನ್ನ ನೀಡಿದ್ದೇವೆ. ಇದು ಪ್ರತಿ ವರ್ಷ ನಡೀತಾ ಇದೆ. ನಮ್ಮ 1900 ಇವಾಗ 2022ರಿಂದ 27ರವರೆಗೆ ಇಡೀ ಭಾರತದಲ್ಲಿ ಎಲ್ಲರನ್ನೂ ಸಾಕ್ಷರರನ್ನಾಗಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಪಾಂಡು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕಿ ಮೀನಾಕ್ಷಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುಳಾ, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಇ. ಕೃಷ್ಣೇಗೌಡ, ಎಸ್.ಎಸ್. ಪಾಷಾ, ಶಬೀರ್ ಅಹಮದ್, ಬಿಟಿ ಮಾನಸ, ಜಾನಪದ ಕಲಾವಿದ ಗ್ಯಾರಂಟಿ ರಾಮಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೇಲೂರಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಹಮ್ಮಿಕೊಂಡಿದ್ದ ಬಗರ್ ಹುಕುಂ ರೈತರಿಗೆ ಅನಗತ್ಯ ಕಿರುಕುಳ ಕೊಡ್ತಾ ಇರುವುದನ್ನು ವಿರೋಧಿಸಿ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಿದಾಗ ಶಾಸಕ ಎಚ್.ಕೆ. ಸುರೇಶ್ ಸ್ಥಳಕ್ಕೆ ಭೇಟಿ ನೀಡಿ ಕುಂದುಕೊರತೆಯನ್ನು ಆಲಿಸಿದ್ದಾರೆ. ತಾಲೂಕಿನಲ್ಲಿ ವ್ಯಾಪಕವಾಗಿ ಮರಳು ದಂಧೆ ನಡೆಯುತ್ತಿರುವ ಬಗ್ಗೆ ಬಳ್ಳೂರು ಸ್ವಾಮಿಗೌಡ ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ಮರಳು ಅಕ್ರಮ ದಂಧೆಯ ಬಗ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಆದರೆ ಟಾಸ್ಕ್ ಫೋರ್ಸ್ ಸಮಿತಿಯಿಂದ 14 ಇಲಾಖೆಗಳು ಒಳಪಡುತ್ತವೆ. ಪೊಲೀಸರು ಯಾಕೆ ಸುಮ್ಮನಿದ್ದಾರೆ ಗೊತ್ತಿಲ್ಲ ಅಂತ ತಿಳಿಸಿದರು. ಈ ಮಧ್ಯೆ ಸ್ವಾಮಿಗೌಡ ಮಾತನಾಡಿ, ಪೊಲೀಸರ ಸಹಕಾರದೊಂದಿಗೆ ಮರಳು ದಂಧೆ ನಡೆಯುತ್ತಿದೆ. ಅವರ ರಕ್ಷಣೆಯಲ್ಲಿ ಮರಳನ್ನ ಸಾಗಾಟ ಮಾಡಲಾಗ್ತಿದೆ ಅಂತ ಹೇಳಿದರು. ಈ ಬಗ್ಗೆ ಶಾಸಕರು ಉತ್ತರಿಸಿ, ಇನ್ಮುಂದೆ ಒಂದು ಹಿಡಿ ಮರಳು ತೆಗೆಯಲು ಬಿಡುವುದಿಲ್ಲ. ಈ ಬಗ್ಗೆ ಆ ವ್ಯಾಪ್ತಿಗೆ
ಸಂಬಂಧಪಟ್ಟ ಆರ್ಐ ಹಾಗೂ ವಿಎ ಕಳಿಸಿ ಮರಳನ್ನ ತೆಗೆಯಲು ಬಿಡಬಾರದು ಅಂತ ತಹಶೀಲ್ದಾರ್ ಅವರಿಗೆ ಸೂಚಿಸಿದರು. ತಾಲೂಕು ಕಚೇರಿಯ ಸರ್ವೆ ಇಲಾಖೆಯಲ್ಲಿ ರೈತರಿಗೆ ಆಗ್ತಿರುವ ತೊಂದರೆಗಳ ಬಗ್ಗೆ ಮಾತನಾಡಿ, ತಾವು ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರದ ಆಡಳಿತ ನಡೆಸಲು ಆಸ್ಪದ ಕೊಡುವುದಿಲ್ಲ. ಇನ್ನು ಮುಂದೆ ರೈತನಿಗೆ ಏನಾದರೂ ತೊಂದರೆ ಕೊಟ್ಟಲ್ಲಿ ನೇರವಾಗಿ ನಮ್ಮನ್ನ ಸಂಪರ್ಕಿಸಿ ದೂರು ನೀಡಿ. ಹೀಗಿರುವ ತಹಶೀಲ್ದಾರ್ ಅವರು ಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದರ ನಡುವೆಯೂ ಕೆಲವರು ಕಣ್ತಪ್ಪಿಸಿ ಕೆಲಸ ಮಾಡಿದರೆ ಅಂತವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಇದನ್ನ ಸಾಕೋದಕ್ಕೆ 3,500 ಅಲ್ಲ 35,000 ಬೇಕು ಕಾಫಿನ ಇದು ಮಾಡೋದಕ್ಕೆ ಅಂತಕ್ಕಂಥದ್ದನ್ನ ಹೇಳಿದ್ದೀನಿ. ಎಲ್ಲವನ್ನೂ ಸವಿಸ್ತಾರ ಬೆಳೆದೀನಿ. ಕಾಡಾನೆ ಸಮಸ್ಯೆಯಿಂದ ಏನೇನಾಗ್ತಾ ಇದೆ. ಮೊನ್ನೆ ಸೂರಾಪುರದಲ್ಲಾದಂಥ ಘಟನೆಯೂ ತಮಗೆ ಗೊತ್ತಿದೆ. ಮಲ್ಲಿಕಣ್ಣಂದು ಏನಪ್ಪ ಆ ಭಾಗದಲ್ಲಿ ಇದಿರಲ್ಲ ಅವತ್ತು ಗಾಯಾಳುಗಳು ದುಡ್ಡು ಕೊಡೋಕ್ಕಾಗಲ್ಲ, ಕೇವಲ 50,000 ಖರ್ಚಿಗೆ ಕೊಡ್ತೀವಿ ಅಂತಕ್ಕಂಥದ್ದನ್ನ ನಿಮಗೆ ಗೊತ್ತಿರಲಿ ಸ್ವಾಮಿಗೌಡ್ರೆ. 15 ಲಕ್ಷ ಏನು ಪರಿಹಾರ ಕೊಡೋವರೆಗೂ ಬಾಡಿ ಅಂತ ಬಿಡಲ್ಲ ಅಂತಕ್ಕಂಥದ್ದನ್ನ ಮಾಡಿದ್ದೀನಿ. ಒಬ್ಬ ರೈತನಿಗೆ ಹಾಕಬಾರ್ದು ಅನ್ಯಾಯ ಅಂತಕ್ಕಂಥದ್ದನ್ನ ಅವತ್ತಿರ್ತಕ್ಕಂಥದ್ದು. ಆದರೆ ಉಳಿದಿದ್ದು ಯಾವತ್ತೋ ಇದಾಗಿದ್ದು ಯಾವತ್ತೋ ಅದು ಧ್ವನಿ ಎತ್ತಿಲ್ವ ನಾನು, ಕೊಡಿಸ್ತಿಲ್ವ ನಾನು, ಕೊಡೋವರೆಗೂ ಇದು ಮಾಡಿದ್ವ ಯಾವಾಗ ಹೇಳಿ. ಈ ನನಗೆ ಬಂದಂಥ ಅವಕಾಶದಲ್ಲಿ ಯಾವುದನ್ನ ಯಾವ ರೈತರನ್ನಾಗಲಿ ಯಾವುದೇ ಒಂದು ಯಾವ ಜಾತಿ ಧರ್ಮ ಇನ್ನೊಂದಿಲ್ಲ, ಎಲ್ಲದನ್ನು ಯಾವ ಪಕ್ಷನೂ ನೋಡಿಲ್ಲ, ಸರಿ ಸಮಾನವಾಗಿ ನ್ಯಾಯವನ್ನು ಕೊಡ್ತಕ್ಕ. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಹಾಜರಿದ್ದರು. ಹಿರಿಯ ರಾಜಕಾರಣಿಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯ ಇದ್ದು ತಮ್ಮ ಮಕ್ಕಳು ಹಾಗೂ ಕುಟುಂಬ ಬೆಳೆಸಲೆಂದೇ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದಾರೆ ಎಂದು ಹಾಸನದಲ್ಲಿ ಲೋಕಸಭಾ ಮಾಜಿ ಸದಸ್ಯ ಪ್ರತಾಪ್ ಸಿಂಹ ಬೇಸರವನ್ನ ವ್ಯಕ್ತಪಡಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಪ್ರತಿಷ್ಠಾಪಿಸಿರುವ ಪಾಂಚಜನ್ಯ ಗಣೇಶ ಸ್ಥಳಕ್ಕೆ ಬಂದು ದರ್ಶನ ಪಡೆದ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮೂಡಾ ಹಗರಣದಲ್ಲೂ ಕೂಡ ಸಿಎಂ ಅವರು ತೆಗೆದುಕೊಂಡಿರುವ ಸೈಟ್ಗಳನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶ ಮಾಡಿದರೆ ಅದು ಒಂದು ಲಾಜಿಕಲ್ ಎಂಡ್ಗೆ ಹೋಗ್ತಾ ಇತ್ತು. ಇಲ್ಲಾಂದ್ರೆ ಏನೂ ಆಗಲ್ಲ. ಹಿರಿಯರಿಗೆ ಒಂದು ವಿಷಯ, ವಿವಾದ ಹಗರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವ ಕರ್ನಾಟಕದ ಹಿರಿಯ ರಾಜಕಾರಣಿಗಳ ನಡೆನುಡಿ ನನಗೂ ಬೇಸರ ತರಿಸಿದೆ. ಒಬ್ಬರ ಹಗರಣ ಮತ್ತೊಬ್ಬರು ಬಿಚ್ಚಿಡ್ತೇವೆ ಅಂತಾರೆ, ಪೆಟ್ಟಿಗೆ ತೋರಿಸಿ ಹಾವು ಬಿಡ್ತೀವಿ ಅಂತಾರೆ, ಬಿಡಲ್ಲ. ಹಿರಿಯ ರಾಜಕಾರಣಿಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ. ಎಲ್ಲರೂ ತಮ್ಮ ಮಕ್ಕಳು ಹಾಗೂ ಕುಟುಂಬ ಬೆಳೆಸಲೆಂದೇ ರಾಜಕಾರಣದಲ್ಲಿ ಇದ್ದಾರೆ ಅಂತ ಪ್ರತಾಪ್ ಸಿಂಹ ಅಸಮಾಧಾನ ಹೊರಹಾಕಿದ್ರು. ಹೇಳಬೇಕಾದ್ನ ಹೇಳಿದ್ದೀನಿ. ಈ ಹಿಂದೆನೂ ಕೂಡ ಜಗನ್ನಾಥ್ ಭವನದಲ್ಲೇ ನಿಂತ್ಕೊಂಡು ಹರ್ಷ ಮರ್ಡರ್ ಕೇಸ್ ಆದಾಗ ಕಠಿಣ ಕ್ರಮ ಕೈಗೊಳ್ತೀವಿ ಅಂದರೆ ಏನು ಕಠಿಣ ಕ್ರಮ, ಅದಕ್ಕೇನೋ ಹೊಸ ಅರ್ಥ ಬಂದಿದೆಯಾ ಅಂತ ನಾನು ಅವತ್ತು ಕೂಡ ಪಕ್ಷದ ಕಚೇರಿಯಲ್ಲೇ ಮೀಡಿಯಾಕ್ಕೆ ಬೈಟ್ ಕೊಟ್ಟಿದ್ದೆ. ನಾನು ಸತ್ಯ ಹೇಳೋ ವಿಚಾರನ ಮುಂದೆನೂ ಮಾಡ್ತೀನಿ. ನಾನು ಇಲ್ಲಿ ರಾಜಕೀಯದ ಗದ್ದುಗೆಯನ್ನು ಏರೋದಕ್ಕೋಸ್ಕರ ಬಂದಿರೋನಲ್ಲ, ನಾನು ಜನರು ಕೆಲಸ ಮಾಡೋಕ್ಕೆ ಬಂದಿರೋನು. ನಾನು ಪತ್ರಕರ್ತನಾಗಿ ನಾನು ವೃತ್ತಿನ ಆರಂಭಿಸಿದನು. ನನ್ನೊಳಗಿನ ರಾಜಕಾರಣಿಯನ್ನು ನನ್ನೊಳಗಿನ ಪತ್ರಕರ್ತ ಯಾವತ್ತೂ ರಿವ್ಯೂ ಮಾಡ್ತಿರ್ತಾನೆ. ನಾನು ರಾಜಕಾರಣಿಯಾಗಿ ಯಾರನ್ನೋ ಓಲೈಸುವಂತಹ ರಾಜಕಾರಣವನ್ನು ಮಾಡಲ್ಲ. ನನ್ನೊಳಗಿನ ಪತ್ರಕರ್ತ ನಾನು ಸಾಯೋವರೆಗೂ ಬದುಕಿರ್ತೇನೆ. ಈ ಕರ್ನಾಟಕ ರಾಜಕಾರಣದಲ್ಲಿ ನಮ್ಮ ಹಿರಿಯ ನಾಯಕರುಗಳನ್ನೆಲ್ಲ ನೋಡಿ ನೋಡಿ ನನಗೂ ಬೇಸತ್ಬಿಟ್ಟಿದ್ದೀನಿ. ನಿನ್ನ ಬಿಚ್ಚಿಡ್ತೀನಿ, ನಿನ್ನ ಬಿಡ್ತೀನಿ, ಅದು ಇದು ಅಂತ ಹೇಳ್ತಾರೆ. ಬಿಡ್ರಪ್ಪ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಹೇಳಿಕೆ ಕೊಡ್ತಾರೆ, ನೀನು ನಮ್ಮಿಂದಲೇ ಗೆದ್ದುಬಿಟ್ಟಿದ್ಯಾ ನೀನು, ಇಲ್ಲಾಂದರೆ ನೀನೆಲ್ಲಿ ವಿಧಾನಸೌಧಕ್ಕೆ ಬರ್ತೀಯ. ಆದರೆ ನಿಮ್ಮನ್ನು ತಡೆದವ್ರು ಯಾರು ಬಿ ಫಾರ್ಮಿಗೆ ಸೈನ್ ಹಾಕ್ದಂಗೆ, ಅದನ್ನು ನಾನು ಕೇಳಿದ್ದೀನಿ. ಬರೀ ಬಿಚ್ಚಿಡ್ತೀನಿ ಅನ್ನೋ ಹಾವಿನ ಪೆಟ್ಟಿಗೆ ತೋರಿಸ್ಬಿಡ್ತೀನಿ, ಅದರೊಳಗಡೆ ಹಾವು ಬಿಡ್ತೀನಿ ಅಂತಾರೆ, ಬಿಡೋದೇ ಇಲ್ಲ. ಎಲ್ಲ ರಾಜಕಾರಣಿಗಳಲ್ಲೂ ಕೂಡ ಅದಕ್ಕೋಸ್ಕರನೇ ಈ ಹಿರಿಯ ರಾಜಕಾರಣಿಗಳ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಇದೆ. ಎಲ್ಲರೂ ಬರೀ ಮಕ್ಕಳನ್ನ ಬೆಳೆಸೋಕ್ಕೆ ಅಂತಲೇ ಈ ರಾಜಕಾರಣದಲ್ಲಿ ಇರುವಂಥವ್ರು. ಹಾಗಾಗಿ ಅವರು ಮೇಲ್ನೋಟಕ್ಕೆ ನಾವು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಹೇಳ್ತಾರೆ ಹೊರತು ಇವ್ರು ಯಾರ ಮೇಲೂ ಯಾವ ಎನ್ಕ್ವೈರಿನೂ ಮಾಡಲ್ಲ. ಬರೆದಿಟ್ಕೊಬಿಡಿ. ಮೂಡ ಹಗರಣನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವ್ರು ತಗೊಂಡಿರುವಂಥ ಸೈಟನ್ನು ಸರೆಂಡರ್ ಮಾಡಿ ತನಿಖೆಗೆ ಆದೇಶ ಮಾಡಿದರೆ ಲಾಜಿಕಲ್ ಎಂಡಿಗೆ ಹೋಗ್ತಾಯಿತ್ತು. ಇಲ್ಲ ಅಂದರೆ ಅದು ಲಾಜಿಕಲ್ ಎಂಡಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾವ ರಾಜಕಾರಣಿನೂ ಕೂಡ ಯಾವುದೇ ವಿಚಾರದ ಬಗ್ಗೆನೂ ಕೂಡ ಒಂದು ವಿಚಾರವನ್ನು ದಡ ಸೇರಿಸೋದಕ್ಕೆ ಅದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದು 1.25 ವರ್ಷ ಕಳೆದೋಯ್ತು. 40% ಬಗ್ಗೆ ಆಗಲಿ, PSI ಹಗರಣದ ಬಗ್ಗೆ ಆಗಲಿ, ಬಿಟ್ಕಾಯಿನ್ ಬಗ್ಗೆ ಆಗಲಿ, PCM ಬಗ್ಗೆ ಆಗಲಿ ಇವತ್ತವರೆಗೂ ಒಂದು ಸಣ್ಣ ಸಾಕ್ಷ್ಯನೂ ಕೊಟ್ಟಿಲ್ಲ. ಅಧಿಕಾರದಲ್ಲಿ ಇರುವಂಥವರು ಅಧಿಕಾರಕ್ಕೆ ಬಂದಾದ ಕೂಡಲೇ ಎಲ್ಲ ಮರೆತು ಬಿಡ್ತಾರೆ. ಅಧಿಕಾರಕ್ಕೆ ಬರೋ ಮೊದಲು ಬರೀ ಆರೋಪಗಳನ್ನು ಸರಣಿ ಮಾಡ್ತಾರೆ. ಇವತ್ತರೆಗೂ ಈ ಕಾಂಗ್ರೆಸ್ನವ್ರ ಯೋಗ್ಯತೆಗೆ ಈ ಬಿಟ್ಕಾಯಿನ್ ಇರ್ಬೋದು, PSI ಹಗರಣ ಇರ್ಬೋದು, 40% ಇರ್ಬೋದು, ಒಂದು ಸಣ್ಣ ಸಾಕ್ಷಿಯನ್ನು ತೋರಿಸಿದ್ರೆ ಹೇಳಿ. ಬರೀ ಅಲ್ಲಿ ಮೀಡಿಯಾದ ಎದುರುಗಡೆ ಬರ್ತಾರೆ, ಸ್ಟೇಟ್ಮೆಂಟ್ ಹೆಂಗೆ ಕೊಡ್ತಾರೆ ಅಂತಂದರೆ ತೆಗೆದಿಡ್ತೀವಿ, ದಾಖಲೆನ ಹುಡುಕ್ತಾ ಇದ್ದೀವಿ. ಹುಡ್ಕೋದು ಯಾಕ್ರಿ, ನಿಮ್ಮ ಹತ್ರ ಎಲ್ಲ ಇದೆ.
ಬರೀ ಸುಳ್ಳು. ಈ ರಾಜಕಾರಣ ಸೀನಿಯರ್ ಪಾಲಿಟಿಷಿಯನ್ಸ್ ಯಾರಿದ್ದಾರೆ ಇವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು. ಇವ್ರು ಯಾರು ಏನೂ ಮಾಡಲ್ಲ. ನಾನು ಅವತ್ತು ಹೇಳಿದೆ, ಟಾಪ್ ಪಾಲಿಟಿಷಿಯನ್ಸ್ ಅಷ್ಟು ಜನನು ಕೂಡ ಅವ್ರ ಮಕ್ಕಳು ಅವ್ರ ಕುಟುಂಬನ ಬೆಳೆಸುವಂಥ ರಾಜಕಾರಣ ಮಾಡ್ತಾರೆ. ಅರಕಲಗೂಡು ತಾಲೂಕಿನ ಕೊಣನೂರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನದ ಅಂಗವಾಗಿ ಆತ್ಮಹತ್ಯೆ ನಿರೂಪಣೆಯನ್ನ ಬದಲಾಯಿಸುವುದು ಎಂಬ ಘೋಷಣೆಯೊಂದಿಗೆ ಜಾಥಾ ನಡೆಸಲಾಯಿತು. ಬಿಎಂ ಶೆಟ್ಟಿ ಪ್ರಥಮ ದರ್ಜೆ ಕಾಲೇಜಿನಿಂದ ಗಾಂಧಿ ವೃತ್ತದವರೆಗೂ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಸನ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ, ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ ಹಾಸನ ಮತ್ತು ಬಿಎಂ ಶೆಟ್ಟಿ ಪ್ರಥಮ ದರ್ಜೆ ಕಾಲೇಜು ಕೊಣನೂರು ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದೇ ವೇಳೆ ನಮ್ಮ ಹಾಸನ್ ಟಿವಿಯೊಂದಿಗೆ ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ನಾಗೇಶ್ ಮಾತನಾಡಿ, ಆತ್ಮಹತ್ಯೆ ನಿರೂಪಣೆಯನ್ನ ಬದಲಾಯಿಸಬೇಕು ಎಂಬುದು ಈ ವರ್ಷದ ಘೋಷವಾಕ್ಯ ಆಗಿದೆ. ಒಂದೇ ದಿನಕ್ಕೆ ಈ ಕಾರ್ಯಕ್ರಮ ಸೀಮಿತ ಆಗಬಾರದು, ಮುಂದೆಯೂ ಇದೇ ರೀತಿ ಕಾರ್ಯಕ್ರಮ ನಿರಂತರವಾಗಿ ಇರಲಿ ಅಂತ ತಿಳಿಸಿದರು. ಹೇಳ್ದಂಗೆ ಆತ್ಮಹತ್ಯೆ ನಿರೂಪಣೆಯನ್ನು ಬದಲಾಯಿಸಬೇಕು, ಇದು ಈ ವರ್ಷದ ಘೋಷವಾಕ್ಯ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಸಹಕರಿಸಿದಂತ ಕೊಣನೂರು ಗ್ರಾಮಸ್ಥರಿಗೂ, ಪಂಚಾಯಿತಿಯವರಿಗೂ ಹಾಗೂ ನಮ್ಮ ತಾಲೂಕು ಅಧಿಕಾರಿ. ನಂತರ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಮಾತನಾಡಿ, ಬಹಳಷ್ಟು ಜನರು ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಹೆದರಿ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಎಂಥ ಸಮಸ್ಯೆಗಳಿಗೆ ಪರಿಹಾರ ಇರುತ್ತದೆ, ಪರಿಹಾರಕ್ಕೆ ಪ್ರತಿಫಲ ತೆಗೆದುಕೊಳ್ಳಿ, ನಮ್ಮಲ್ಲಿ ಮಾನಸಿಕ ಚಿಕಿತ್ಸೆಗೆ ಹಲವಾರು ಸಹಾಯ ಪಡೆಯಬಹುದು ಅಂತ ತಿಳಿಸಿದರು. ಬಹಳಷ್ಟು ಮಂದಿ ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ಇದ್ದು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ನಾನು ಸಾರ್ವಜನಿಕರಲ್ಲಿ ಅಥವಾ ಎಲ್ಲ ಜನ ಬಂಧು ಬಾಂಧವರಿಗೆ ತಿಳ್ಕೊಳ್ಳದೆ ಎಂಥ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ. ದಯವಿಟ್ಟು ಪರಿಹಾರಕ್ಕೆ ಬೇಲೂರಿನ ನ್ಯಾಯಾಲಯದ ಹೊರ ಆವರಣದಲ್ಲಿ ನ್ಯಾಯಾಲಯ ಸಿಬ್ಬಂದಿಗಳು ಹಾಗೂ ವಕೀಲರ ಸಂಯುಕ್ತಾಶ್ರಯದಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಾಚೀನ ಪದ್ಧತಿಯನ್ನು ಪ್ರತಿಬಿಂಬಿಸುವಂತಹ ಹರ್ಷೋದ್ಧಾರಕ ಹಬ್ಬವಾದ ಗಣೇಶನ ಹಬ್ಬದ ದಿನದಂದು ವಿಘ್ನ ವಿನಾಶಕನಾದ ಶ್ರೀ ವಿನಾಯಕನನ್ನ ಪ್ರತಿಷ್ಠಾಪಿಸಿ 3 ದಿನಗಳ ಕಾಲ ಪೂಜಿಸಿ ಸೋಮವಾರ ಮಧ್ಯಾಹ್ನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾರವರ ವತಿಯಿಂದ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ಸಂಜೆ 6:30 ಗಂಟೆಗೆ ಹಿರಿಯ ಮತ್ತು ಕಿರಿಯ ವಕೀಲರು, 2 ನ್ಯಾಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ನ್ಯಾಯಾಧೀಶರು ಸೇರಿ ಗಣಪತಿಗೆ ಮಹಾಮಂಗಳಾರತಿ ಮಾಡಿ ನ್ಯಾಯಾಲಯದ ಹೊರ ಆವರಣದಿಂದ 1 ಕಿಲೋಮೀಟರ್ ದೂರವಿರುವ ಕೆರೆಯವರೆಗೆ ಮೆರವಣಿಗೆ ಮಾಡಿ ಗಣಪತಿ ಬಪ್ಪ ಮೋರ್ಯ ಎಂಬ ಘೋಷಣೆ ವಾಕ್ಯದೊಂದಿಗೆ ಸಂಭ್ರಮದಿಂದ ಈ ಗಣಪನನ್ನ ವಿಸರ್ಜನೆ ಮಾಡಲಾಯಿತು. ಬೇಲೂರು ತಾಲೂಕಿನ ಯಗಶೆಟ್ಟಿಹಳ್ಳಿ ಗ್ರಾಮದ ಶಿಲಾಗಣಪತಿಯನ್ನ ನೋಡಲು ಮನೆಯಿಂದ ಹೋಗಿ ಕಾಣೆಯಾಗಿದ್ದಾರೆ ಎಂದು ಅವರ ಮಗಳು ವಿನುತಾ ಬೇಲೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು. ಇಂದು ಬೆಳಗ್ಗೆ ಮಹಿಳೆಯು ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಅದರಂತೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಆದರೆ ಇಂದು ಬೆಳಗ್ಗೆ ಸುಮಾರು 45 ವರ್ಷದ ಮಹಿಳೆಯ ಶವ ಬಾವಿಯಲ್ಲಿ ತೇಲ್ತಿರುವುದನ್ನು ಗ್ರಾಮಸ್ಥರು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದಾಗ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು 3 ದಿನಗಳ ಹಿಂದಷ್ಟೇ ಕಾಣೆಯಾಗಿದ್ದ ಶೀಲಾ ಎಂಬುವರ ಮೃತದೇಹ ಅಂತ ಪತ್ತೆ ಹಚ್ಚಿದ್ದಾರೆ. ಪತಿ ಜಗದೀಶ್ನಿಂದ ಮಾನಸಿಕ ಕಿರುಕುಳ ಅನುಭವಿಸಿ ಬೇಲೂರು ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಪೊಲೀಸರು ಬುದ್ಧಿವಾದ ಹೇಳಿ ಕಳಿಸಿದ್ರು. ಅದರಂತೆ ಗೌರಿ ಹಬ್ಬದ ದಿನದಂದು ತಮ್ಮ ಗ್ರಾಮದಲ್ಲಿ ಗಣಪತಿಯನ್ನ ನೋಡಿಕೊಂಡು ಬರುವುದಾಗಿ ಮಕ್ಕಳಿಗೆ ಹೇಳಿ ಮನೆಯಿಂದ ತೆರಳಿದ ಪತ್ನಿ ಶೀಲಾ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಕೊಲೆ ಮಾಡಿ ನಂತರ ಗುರುತು ಸಿಗದಂತೆ ಹೊಲದಲ್ಲಿ ಇದ್ದ ಬಾವಿಗೆ 2 ಕಾಲುಗಳಿಗೆ ಕಲ್ಲು ಕಟ್ಟಿ ಬಾವಿಗೆ ಹಾಕಿ ನಂತರ ತಲೆಮರೆಸಿಕೊಂಡಿದ್ದಾನೆ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಬೇಲೂರು ಪಿಎಸ್ಐ ಪ್ರವೀಣ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿ ಆರೋಪಿ ಜಗದೀಶ್ನನ್ನ ಬಂಧಿಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮಕ್ಕಳಲ್ಲಿ ಸಾಹಿತ್ಯಾತ್ಮಕವಾಗಿ, ಕಲಾತ್ಮಕವಾಗಿ ಸುಪ್ತವಾಗಿರುವ ಪ್ರತಿಭೆಯನ್ನ ಗುರುತಿಸಿ ಉತ್ತೇಜಿಸುವ ಜೊತೆಗೆ ಅವರಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉತ್ತಮ ವೇದಿಕೆ ಕಲ್ಪಿಸುತ್ತದೆ ಎಂದು ಹೊಳೆನರಸೀಪುರ ಬಿಇಒ ಸೋಮಲಿಂಗೇಗೌಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ನಗರದಲ್ಲಿರುವ ಎಂಎಂಎಕೆ ಸರ್ಕಾರಿ ಶಾಲಾ ಆವರಣದಲ್ಲಿ ಆಯೋಜನೆ ಮಾಡಿದ್ದ ಪೇಟೆ 1 ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ತರಬೇತುಗೊಳಿಸಿ ಶಾಲಾ ಹಂತದಿಂದ ಕ್ಲಸ್ಟರ್ ಮಟ್ಟಕ್ಕೆ ತಲುಪಿದ್ದೀರಿ. ಇನ್ನು ಹೆಚ್ಚಿನ ಕಾಳಜಿಯೊಂದಿಗೆ ಸ್ಪರ್ಧಿಸುವ ಮೂಲಕ ಹೆಚ್ಚಿನ ಪ್ರೌಢಿಮೆಯನ್ನ ರೂಢಿಸಿಕೊಂಡು ಮುನ್ನಡೆಯಿರಿ ಮತ್ತು ತೀರ್ಪುಗಾರರು ಕೂಡ ಯಾವುದೇ ರೀತಿಯಲ್ಲೂ ಪಕ್ಷಪಾತ ಮಾಡದೆ ಎಲ್ಲರನ್ನ ಪ್ರೋತ್ಸಾಹಿಸಬೇಕು. ಸರ್ಕಾರಿ ಅನುದಾನ ಅಥವಾ ಅನುದಾನ ರಹಿತ ಶಾಲೆ ಅಂತ ಪಕ್ಷಪಾತ ಮಾಡದೆ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ಜೊತೆಗೆ ತಾಲೂಕು ಮಟ್ಟಕ್ಕೆ ಆಯ್ಕೆ ಮಾಡಲು ಸಹಕರಿಸಿ ಅಂತ ತಿಳಿಸಿದರು. ಕಲಾತ್ಮಕವಾದಂತಹ ಕ್ಷೇತ್ರಗಳಲ್ಲಿ ಪ್ರತಿಭೆಯನ್ನ ಉತ್ತೇಜಿಸುವ ಸಲುವಾಗಿ ಸರ್ಕಾರ ಈ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಆಯೋಜಿಸಿರೋದು ಅವಕಾಶ ಮಾಡಿಕೊಟ್ಟಿದೆ. ನಿಮ್ಮಂಥ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸೋದಕ್ಕೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಗೌರವಾನ್ವಿತ ಗಣ್ಯರು
ಹೆಚ್ಚಿನ ಸಂಖ್ಯೆಯಲ್ಲಿ ವೇದಿಕೆಯಲ್ಲಿ ಆಸೀನ ಆಗಿರುವುದು ಪರೋಕ್ಷವಾಗಿ ಒಂದು ರೀತಿ ಪ್ರೋತ್ಸಾಹ ಜೊತೆಗೆ ಮಾರ್ಗದರ್ಶನ ಮತ್ತೆ ಸಹಕಾರವನ್ನ. ಇದೇ ವೇಳೆ ಪುರಸಭಾಧ್ಯಕ್ಷ ಕೆ ಶ್ರೀಧರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಚಂದ್ರಶೇಖರ್, ಮಾಜಿ ಪುರಸಭಾಧ್ಯಕ್ಷ ಲಕ್ಷ್ಮಣ್, ಎಂಎಂಎಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಜಿಪಿ ಮಹೇಶಪ್ಪ, ಜಯಪ್ರಕಾಶ್ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಇ ರಾಜು, ಚೇತನ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ವಿಜಯಶಂಕರ್, ಇಸಿಒ ರಾಮಚಂದ್ರಪ್ಪ ಹಾಗೂ ಕಾಂತರಾಜಪ್ಪ, ಎಚ್ಎಚ್ ಕಾಂತರಾಜು, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್, ಶಿಕ್ಷಕರಾದ ಸಿದ್ದಪ್ಪ, ಪುಷ್ಪಲತಾ, ಪ್ರಕಾಶ್, ಪ್ರದೀಪ್, ಹರೀಶ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹರಿಕಥಾ ವಿದೂಷಿ ಎಂ ಪಾರ್ವತಿಯವರು ನಾಡಿನಾದ್ಯಂತ ಹಲವಾರು ವೇದಿಕೆಗಳಲ್ಲಿ ಹರಿಕಥೆ, ಭಾವಗೀತೆ, ರಂಗಗೀತೆ, ಏಕಪಾತ್ರ ಮಾಡುವುದರ ಮೂಲಕ ಜನಮನ್ನಣೆ ಪಡೆದು ಹಲವಾರು ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ, ಪುರಸ್ಕಾರಗಳನ್ನು ಪಡೆದು ರಾಜ್ಯ ಮಟ್ಟದ ಪ್ರಶಸ್ತಿಗೂ ಭಾಜನರಾಗಿದ್ದಾರೆಂದು ಹೊಳೆನರಸೀಪುರ ಪುರಸಭೆಯ ಕಾರ್ಯಾಧ್ಯಕ್ಷ ಎಚ್ಎಸ್ ಪುಟ್ಟಸೋಮಪ್ಪ ತಿಳಿಸಿದರು. ಇದೇ ವೇಳೆ ಪುರಸಭೆಯ ನೂತನ ಅಧ್ಯಕ್ಷ ಹಾಗೂ ಶ್ರೀ ಮಹಾಗಣಪತಿ ಮಹೋತ್ಸವ ಸೇವಾ ಸಮಿತಿಯ ಅಧ್ಯಕ್ಷ ಕೆ ಶ್ರೀಧರ್ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ವೇದಿಕೆಯಲ್ಲಿ ಸಂಧ್ಯಾ ಕೆ ಶ್ರೀಧರ್, ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಆರ್ಬಿ ಪುಟ್ಟೇಗೌಡ, ಸಮಿತಿಯ ಮಹೇಶ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಅರಕಲಗೂಡು ತಾಲೂಕು ಬಿಸಲಾಹಳ್ಳಿಯ ಗುರುರಾಜ್, ಹಾರ್ಮೋನಿಯಂ ವೆಂಕಟೇಶ್, ತಬಲಾ ವಾದನದಲ್ಲಿ ಸಹಕಾರ ನೀಡಿದರು. ಗುರುವಾರದಂದು ನಡೆಯುವ ಪಾಂಚಜನ್ಯ ಗಣಪತಿ ವಿಸರ್ಜನಾ ಮೆರವಣಿಗೆ ಹಾಗೂ ಭವ್ಯ ಶೋಭಾಯಾತ್ರೆ ಅಂಗವಾಗಿ ಮಂಗಳವಾರದಂದು ಸಂಜೆ ಸಮಯದಲ್ಲಿ ನಡೆದ ಜಾಗೃತಿ ಬೃಹತ್ ಬೈಕ್ ರ್ಯಾಲಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ತಾರಾನಾಥ್ ಕೇಸರಿ ಬಾವುಟ ಪ್ರದರ್ಶಿಸುವುದರ ಮೂಲಕ ಚಾಲನೆ ನೀಡಿದರು. ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ಅಧ್ಯಕ್ಷ ವಾಸು, ಕಾರ್ಯದರ್ಶಿ ವೇಣುಗೋಪಾಲ್ ಮಾತನಾಡಿ, ಇವತ್ತು ಹಿಂದೂಗಳನ್ನು ಜಾಗೃತಿ ಮಾಡುವಂತಹ ಕಾಲ ಬಂದಿದ್ದು, ಈ ನಿಟ್ಟಿನಲ್ಲಿ ಇಡೀ ನಗರವನ್ನು ಕೇಸರೀಕರಣ ಮಾಡಲಾಗಿದೆ. ಹಿಂದೂಗಳನ್ನು ಜಾಗೃತಿ ಮಾಡುವ ಸಲುವಾಗಿ ನಾನಾ ರೀತಿಯ ಪೋಸ್ಟರ್ಗಳನ್ನು ಅಂಟಿಸಲಾಗುತ್ತಿದೆ. ಗಣೇಶ ಉತ್ಸವದಲ್ಲಿ ಬಾಲಗಂಗಾಧರ ತಿಲಕ್ ಅವರು ಕಳೆದ ಸ್ವಾತಂತ್ರ್ಯದ ಸಮಯದಲ್ಲಿ ಹಿಂದೂಗಳಿಗೆ ಒಗ್ಗೂಡಿಸಲು ಮಾಡಿದಂತೆ ಪಾಂಚಜನ್ಯ ಗಣಪತಿ ಹಾಸನದಲ್ಲಿಯೂ ಕೂಡ ಹಿಂದೂಗಳ ಒಗ್ಗೂಡಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮ ಮಾಡಲಾಗ್ತಿದೆ. ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಒಂದು ಹೇಳಿಕೆ ನೀಡಿದ್ದು, ಸಂಘ ಆರ್ಎಸ್ಎಸ್ ತಾಯಂದಿರು ಕೇವಲ ಮನೆಯೊಳಗೆ ಸೀಮಿತ ಅಂತ ಹೇಳಿಕೆ ನೀಡಿದ್ದು, ಆದರೆ ಪಾಂಚಜನ್ಯ ಬೈಕ್ ರ್ಯಾಲಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಹಿಂದೂ ಮಹಿಳೆಯರು ಆಚೆಗೆ ಬಂದು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿಕೆಗೆ ತಿರುಗೇಟು ನೀಡಿದರು. 2010ರಲ್ಲಿ ಪ್ರಾರಂಭವಾದಂತಹ ಈ ಗಣೇಶೋತ್ಸವ ದಿನಕ್ಕೆ ಶೋಭಾಯಾತ್ರೆಯಲ್ಲಿ ಭಾಗವಹಿಸುವ ಸಂಖ್ಯೆನೂ ಹೆಚ್ಚಾಗಿದ್ದು, ಕೇವಲ 500,000 ಜನ ಇದ್ದಂತಹ ಈ ಒಂದು ಗಣೇಶೋತ್ಸವ ಇವತ್ತು 20,000ಕ್ಕೂ ಹೆಚ್ಚು ಜನ ಈ ಗಣೇಶೋತ್ಸವದಲ್ಲಿ ಶೋಭಾಯಾತ್ರೆಯಲ್ಲಿ ಭಾಗಿಯಾಗುವಂತ ಒಂದು ಸನ್ನಿವೇಶ ಇದೆ. ಈ ಒಂದು ಕಾರ್ಯಕ್ರಮವನ್ನ ನಾವು ಹೆಚ್ಚಾಗಿ ಪ್ರಚಾರ ಮಾಡಿ ಮನೆ ಮನೆಗೆ ನಮ್ಮ ಪಾಂಚಜನ್ಯ ಗಣಪತಿ ಏನು ವಿಸರ್ಜನಾ ಭವ್ಯ ಶೋಭಾಯಾತ್ರೆಗೆ ತಿಳಿಸಲು ನಾವು ಇವತ್ತು ಹಾಸನದ ಪ್ರಮುಖ ರಸ್ತೆಗಳಲ್ಲಿ ನಾವು ಬೈಕ್ ರ್ಯಾಲಿ ಮೂಲಕ ತೆರಳಿ ನಾವು ಜನರನ್ನ ಸಂಪರ್ಕಿಸಿ ಅವರಿಗೆ ಕರಪತ್ರ ನೀಡುವುದರ ಮೂಲಕ ನಮ್ಮ ಕಾರ್ಯಕ್ರಮವನ್ನ, ನಮ್ಮ ಶೋಭಾಯಾತ್ರೆ ಬಗ್ಗೆ ಅವರಿಗೆ ತಿಳಿಸಿಕೊಡಲಿದ್ದೇವೆ. ಪಾಂಚಜನ್ಯ ಗಣಪತಿಯ ವಿಶೇಷ ಏನಂದ್ರೆ, ಹಾಸನ ನಗರದಲ್ಲಿ ಸುಮಾರು 350-400 ಗಣಪತಿ ಇಟ್ಟಿದ್ದಾರೆ. ಅದರಲ್ಲಿ ಪಾಂಚಜನ್ಯ ಗಣಪತಿಯ ವಿಶೇಷ ಏನಂದ್ರೆ, ರಾಷ್ಟ್ರೀಯತೆ ಹಾಗೂ ಹಿಂದುತ್ವವನ್ನ ಹೆಚ್ಚಾಗಿ ನಾವು ಒಂದು ಗಮನದಲ್ಲಿ ಇಟ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನ ರಾಷ್ಟ್ರೀಯತೆ ಮತ್ತು ಹಿಂದುತ್ವದ ಆಧಾರದ ಮೇಲೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಇವತ್ತು ಹಿಂದೂಗಳನ್ನ ಜಾಗೃತಿ ಮಾಡುವಂತ ಇವತ್ತು ಕಾಲ ಬಂದಿದೆ. ಹಾಗಾಗಿ ಇದೇ ವೇಳೆ ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿ ಅಧ್ಯಕ್ಷ ವಾಸು, ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಪಾಂಚಜನ್ಯ ಹಿಂದೂ ಗಣಪತಿ ಸಮಿತಿಯ ಕಾರ್ಯದರ್ಶಿ ರವಿ ಸೋಮು, ಖಜಾಂಚಿ ಲಾವಣ್ಯ, ನಿರ್ದೇಶಕ ಶರತ್, ರಕ್ಷಿತ್ ಭಾರದ್ವಾಜ್, ಆರ್ಎಸ್ಎಸ್ ಮುಖಂಡ ಮೋಹನ್, ಶೋಭನ್ ಬಾಬು, ವಿಶಾಲ್ ಅಗರ್ವಾಲ್, ಮೋಹನ್ ಇತರರು ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಚಟುವಟಿಕೆಯ ಮೂಲಕ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನ ಅನಾವರಣಗೊಳಿಸಲು ಪ್ರತಿಭಾ ಕಾರಂಜಿಯನ್ನ ಏರ್ಪಡಿಸಲಾಗಿದೆ ಎಂದು ಅರೆಹಳ್ಳಿಯ ಸಮೂಹ ಸಂಪನ್ಮೂಲ ವ್ಯಕ್ತಿ ಶೈಲಜಾ ತಿಳಿಸಿದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಚಿಕ್ಕ ಸಾಲಾವರದ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ 2024-25ನೇ ಸಾಲಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಲ್ಲಿ ನಮಗೆ ತಿಳಿಯದಂತೆ ಹಲವಾರು ಪ್ರತಿಭೆಗಳು ಅಡಗಿರುತ್ತೆ. ಇಂತಹ ಪ್ರತಿಭೆಗಳನ್ನು ಹೊರಹಾಕಲು ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮ ಉತ್ತಮ ವೇದಿಕೆಯನ್ನು ಒದಗಿಸಿಕೊಡುತ್ತೆ ಅಂತ ತಿಳಿಸಿದರು. ಕಾರಣ ನಿನ್ನೆ ತನಕ ನಮ್ಮೆಲ್ರಿಗೂ ಗೊತ್ತೇ ಇದೆ, ಆ ಮಳೆ ನಾವು ರಜೆ ಕೊಟ್ಟಾಗ ಹೇಗಿತ್ತು ಮಳೆ ಅಷ್ಟೇ ಇತ್ತು ನಿನ್ನೆ ತನಕ. ಮಕ್ಕಳನ್ನ ಕಂಡ್ರೆ ಪ್ರಕೃತಿ ಮಾತೆಗೂ ಕೂಡ ಪ್ರೀತಿ ಜಾಸ್ತಿ ಅಂತಾರಲ್ಲ ಅನ್ನೋ ಹಾಗೆ ನಮ್ಮೆಲ್ಲರೂ ಪುಣ್ಯ ಇವತ್ತು ಸಾಕಷ್ಟು ವರ್ಣದೇವ ನಮ್ಮಿಂದ ದೂರ ಸರಿದಿದ್ದಾನೆ, ದಿನಕರ ಪ್ರಜ್ವಲಿಸ್ತಾ ಇದ್ದಾನೆ. ಅವನಿಗೆ ಮತ್ತೊಮ್ಮೆ ನಾನು ನಮಸ್ಕರಿಸುತ್ತಾ ಇವತ್ತು ಈ ಪ್ರಾಸ್ತಾವಿಕ ನುಡಿಯನ್ನ ನುಡಿಲಿಕ್ಕೆ ನನಗೆ ಅವಕಾಶವನ್ನ ಕೊಟ್ಟಿದ್ದೆ.
ಅರೆಹಳ್ಳಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಮಂಜಪ್ಪ ಮಾತನಾಡಿ, ಚಿಕ್ಕ ಶಾಲೆಯಾದರೂ ಕೂಡ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇಲಾಖೆ ನೀಡಿದಂತಹ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ಶಾಲಾ ಹಂತದಲ್ಲಿ ಪ್ರತಿಭೆಯನ್ನು ಹೊರಹಾಕುವಂತಹ ಸ್ಪರ್ಧೆ ಏರ್ಪಡಿಸಿ ಅಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳನ್ನು ಆಯಾ ಶಾಲೆಯ ಶಿಕ್ಷಕರು ಆತ್ಮವಿಶ್ವಾಸದಿಂದ ತಮ್ಮ ವಿದ್ಯಾರ್ಥಿಗಳನ್ನು ಇಲ್ಲಿಗೆ ಕರೆತಂದಿದ್ದಾರೆ. ಆದ್ದರಿಂದ ಸ್ಪರ್ಧಾಳುಗಳು ಹಾಗೂ ಶಿಕ್ಷಕರು ಗೊಂದಲಗಳಿಗೆ ಆಸ್ಪದ ನೀಡದಂತೆ ಕಾರ್ಯಕ್ರಮವು ಸುಸೂತ್ರವಾಗಿ ಜರುಗಲು ಸಹಕರಿಸಬೇಕು ಅಂತ ತಿಳಿಸಿದರು. ಶಿಕ್ಷಕ ಮಿತ್ರರೇ ಹಾಗೂ ಪ್ರೀತಿಯ ಮಕ್ಕಳೇ, ಇಂದು ನಾವು 24-25ನೇ ಸಾಲಿನ ಪ್ರತಿಭಾ ಕಾರಂಜಿಯನ್ನು ಇಂದು ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಸಾಲವರದಲ್ಲಿ ಇಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಏನು ಹೇಳಬೇಕು ಅಂದರೆ, ಇಷ್ಟೊಂದು ಚಿಕ್ಕ ಹಾಸನದ ಸತ್ಯಮಂಗಲದ ಸಾಯಿರಾಮ್ ನಗರದಲ್ಲಿ ಈಶಾಪುತ್ರ ಯುವಕರ ಬಳಗ ಪ್ರತಿಷ್ಠಾಪನೆ ಮಾಡಿದ ಶ್ರೀ ಗಣಪತಿ ವಿಸರ್ಜನೆ ನಿನ್ನೆ ರಾತ್ರಿ ಅದ್ದೂರಿಯಾಗಿ ನೆರವೇರಿತು. ಕಳೆದ 3 ದಿನಗಳ ಹಿಂದೆ ಸಾಯಿರಾಮ್ ನಗರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದ ಶ್ರೀ ಗಣಪತಿ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಮಹಿಳೆಯರು ರಂಗೋಲಿ ಸ್ಪರ್ಧೆ, ಚಿಣ್ಣರಿಗೆ ಅನೇಕ ಕ್ರೀಡಾಕೂಟ ಆಯೋಜಿಸಿ ಬಹುಮಾನ ವಿತರಿಸಲಾಯಿತು. ಸಾಯಿರಾಮ್ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ಹಾಸನ್ ಪಬ್ಲಿಕ್ ಶಾಲೆ ಬಳಿಯ ಕೆರೆಯಲ್ಲಿ ಶಾಸ್ತ್ರೋಕ್ತವಾಗಿ ವಿಸರ್ಜಿಸಲಾಯಿತು. ಸಾಯಿರಾಮ್ ನಗರದ ಮಹಿಳೆಯರು, ಮಕ್ಕಳು ವಿಸರ್ಜನಾ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದರು. ಈಶಪುತ್ರ ಯುವಕರ ಬಳಗ ಮಹೋತ್ಸವ ಯಶಸ್ವಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಇಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನಕ್ಷರಸ್ಥರಿಗೆ ಅಕ್ಷರ ಕಲಿಸಲು ಎಲ್ಲರೂ ಕೈ ಜೋಡಿಸಿ, ಹಾಸನ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕರೆ. ಬಗರ್ ಹುಕುಂ ರೈತರಿಗೆ ಅನಗತ್ಯ ಕಿರುಕುಳವನ್ನ ವಿರೋಧಿಸಿ ಬೇಲೂರು ತಾಲೂಕು ಕಚೇರಿ ಮುಂದೆ ರೈತರ ಅನಿರ್ದಿಷ್ಟಾವಧಿ ಮುಷ್ಕರ. ಸ್ಥಳಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಭೇಟಿ. ಹಿರಿಯ ರಾಜಕಾರಣಿಗಳು ಕುಟುಂಬಕ್ಕಾಗಿ ಅಂಡರ್ಸ್ಟ್ಯಾಂಡಿಂಗ್ ರಾಜಕೀಯ ಮಾಡ್ತಿದ್ದಾರೆ. ಹಾಸನದಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಬೇಸರ.